ಪತ್ರಿಕೆ ವಾರ ಗುರುವಾರ ದಿನಾಂಕ 12/3/2026 ಪರೀಕ್ಷಾ ವೇಳಾಪಟ್ಟಿ ಟೈಮ್ ಟೇಬಲ್ ತಯಾರಿಕೆಯು ಪರಿಣಾಮಕಾರಿ ಅಧ್ಯಯನಕ್ಕೆ ಅತ್ಯಗತ್ಯ. ಎಲ್ಲ ವಿಷಯಗಳನ್ನು ಪಟ್ಟಿ ಮಾಡಿ ಕಠಿಣ ವಿಷಯಗಳಿಗೆ ಹೆಚ್ಚಿನ ಸಮಯ ನೀಡಿ ನಿರಂತರ ಅಧ್ಯಯನದ ನಡುವೆ ವಿಶ್ರಾಂತಿ ಪಡೆಯುವಂತೆ ವೇಳಾಪಟ್ಟಿ ರಚಿಸಿ. ಹಳೆಯ ಪತ್ರಿಕೆಗಳನ್ನು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವುದು ಮತ್ತು ಪುನರಾವರ್ತನೆಗೆ ರಿವಿಷನ್ ಸಮಯ ಮೀಸಲಿಡುವುದು ಪರೀಕ್ಷೆಯಲ್ಲಿ ಯಶಸ್ವಿಯಾಗಲು ಸಹಾಯ ಮಾಡುತ್ತದೆ. ಪರೀಕ್ಷಾ ವೇಳಾಪಟ್ಟಿ ತಯಾರಿಸುವಾಗ ಗಮನಿಸಬೇಕಾದ ಪ್ರಮುಖ ಅಂಶಗಳು: ವೇಳಾಪಟ್ಟಿ ರಚನೆ. ಪರೀಕ್ಷೆಯ ದಿನಾಂಕ ಹತ್ತಿರ ಬರುತ್ತಿದ್ದಂತೆ ಕಡ್ಡಾಯವಾಗಿ ಒಂದು ಟೈಮ್ ಟೇಬಲ್ ರಚಿಸಿಕೊಳ್ಳಿ. ಪಠ್ಯಕ್ರಮ ವಿಭಜನೆ. ನಿಮ್ಮ ಸಂಪೂರ್ಣ ಪಠ್ಯಕ್ರಮವನ್ನು ಸಣ್ಣ ಭಾಗಗಳಾಗಿ ವಿಂಗಡಿಸಿ ಪ್ರತಿ ಭಾಗಕ್ಕೂ ನಿಗದಿತ ಸಮಯ ನೀಡಿ. ಕಠಿಣ ವಿಷಯಗಳಿಗೆ ಆದ್ಯತೆ, ನಿಮಗೆ ಕಷ್ಟ ಎನಿಸುವ ವಿಷಯಗಳಿಗೆ ಹೆಚ್ಚಿನ ಸಮಯ ಮೀಸಲಿಡಿ. ಪುನರಾವರ್ತನೆ ರಿವಿಷನ್. ಓದಿದ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಪ್ರತಿದಿನವೂ ಹಿಂದಿನ ದಿನದ ಪಾಠಗಳನ್ನು ಪುನರಾವರ್ತಿಸಲು ಸಮಯ ಇಟ್ಟುಕೊಳ್ಳಿ. ವಿಶ್ರಾಂತಿ ಮತ್ತು ಆರೋಗ್ಯ. ನಿರಂತರ ಅಧ್ಯಯನ ಮಾಡದೆ ಪ್ರತಿ 1-2 ಗಂಟೆಗಳು ಓದಿದ ನಂತರ 10-15 ನಿಮಿಷಗಳ ವಿಶ್ರಾಂತಿ ಪಡೆಯಿರಿ. ಹಳೆಯ ಪ್ರಶ್ನೆ ಪತ್ರಿಕೆಗಳು ಕಳೆದ 4-5 ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಲು ಮೂಲ ಪರೀಕ್ಷಾ ಶೈಲಿಯನ್ನು ಅರ್ಥ ಮಾಡಿಕೊಳ್ಳಿ. ಸ್ವಯಂ ಪರೀಕ್ಷೆ. ನೀವು ಓದಿದ ವಿಷಯಗಳನ್ನು ಅರ್ಥ ಮಾಡಿಕೊಂಡಿದ್ದೀರಾ ಎಂದು ಪರೀಕ್ಷಿಸಿಕೊಳ್ಳಲು ನೀವೇ ಪ್ರಶ್ನೆಗಳನ್ನು ಕೇಳಿಕೊಂಡು ಉತ್ತರಿಸಿ. ಸಮಯ ನಿರ್ವಹಣಾ ಸಲಹೆಗಳು. ಪ್ರತಿ ವಿಷಯಕ್ಕೂ 5-10 ದಿನಗಳ ಅಧ್ಯಯನ ಯೋಜನೆಯನ್ನು ಸ್ಟಡಿ ಪ್ಲಾನ್ ರೂಪಿಸಿಕೊಳ್ಳಿ. ಬೆಳಗಿನ ಜಾವದ ಸಮಯದಲ್ಲಿ ಕಷ್ಟದ ವಿಷಯಗಳನ್ನು ಓದಲು ಆದ್ಯತೆ ನೀಡಿ. ಪರೀಕ್ಷೆಯ ದಿನಾಂಕ 1-2 ವಾರಗಳ ಮುಂಚಿತವಾಗಿ ಮುಗಿಸಿ. ಅಂತಿಮ ಪುನರಾವರ್ತಿತ ರಿವಿಷನ್ ಸಮಯ ಉಳಿಸಿಕೊಳ್ಳಿ. ಪರೀಕ್ಷೆಯ ದಿನದಂದು ಸ್ನೇಹಿತರೊಂದಿಗೆ ಕೊನೆಯ ನಿಮಿಷ ಚರ್ಚೆಯನ್ನು ತಪ್ಪಿಸಿ. ಇದು ಗೊಂದಲಕ್ಕೆ ಕಾರಣವಾಗಬಹುದು. ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ಓದಿ ತಿಳಿಸಿರುವ ಪ್ರಶ್ನೆಗಳಿಗೆ ಮೊದಲು ಉತ್ತರಿಸಿ. ಸಚೇತನ ಚಟುವಟಿಕೆ. ಪರೀಕ್ಷಾ ವೇಳಾಪಟ್ಟಿ. ನಮ್ಮ ಪ್ರತಿಯೊಂದು ಸಾಧನೆಗೆ ಯೋಜನೆ ಬಹಳ ಮುಖ್ಯ. ಯಾವುದೇ ಕೆಲಸ ಯಶಸ್ವಿ ಆಗಬೇಕಾದ್ರೆ ಯೋಜನೆ ಇರಬೇಕು. ಯೋಜನೆ ಇರದೇ ಇದ್ರೆ ಯಾವುದೇ ಕೆಲಸಗಳು ಸಹಿತ ಯಶಸ್ವಿ ಆಗಲ್ಲ. ಅದಕ್ಕೋಸ್ಕರ ಈ ಪರೀಕ್ಷೆ ಅನ್ನೋದು ಒಂದು ಕಾರ್ಯ ಯಶಸ್ವಿ ಆಗಬೇಕಾದ್ರೆ ವೇಳಾಪಟ್ಟಿ ಅನ್ನೋದು ಬಹಳ ಮುಖ್ಯ. ಪರೀಕ್ಷೆ ಬರೆಯುವಂತ ವೇಳಾಪಟ್ಟಿ ಬೇರೆ, ಪರೀಕ್ಷೆಗಾಗಿ ತಯಾರಿ ಮಾಡೋ ವೇಳಾಪಟ್ಟಿ ಬೇರೆ. ನಾವು ಎಕ್ಸಾಮ್ ಟೈಮ್ ಟೇಬಲ್ ಅಂದ್ರೆ ಈ ಎಕ್ಸಾಮ್ ಟೈಮ್ ಟೇಬಲ್ ಬರ್ಸೋದಲ್ಲ, ಅದಲ್ಲ. ನೀವು ಓದುವಿಕೆಗಾಗಿ ಹಾಕಿಕೊಂಡಂತ ವೇಳಾಪಟ್ಟಿಯನ್ನು ನಾವು ಇಲ್ಲಿ ಗಮನಿಸ್ಬೇಕು. ಈ ಪರೀಕ್ಷೆ ಸಮೀಪ ಬಂದಂಗ ವಿಷಯ ಅಂತೂ ಆಲ್ಮೋಸ್ಟ್ ಎಲ್ಲ ಮುಗಿದಿರ್ತಾವ. ನಾವು ಹೇಗೆ ವೇಳಾಪಟ್ಟಿ ರಚಿಸ್ಬೇಕಪ್ಪ ಅಂತಂದ್ರೆ ಎಲ್ಲಾ ವಿಷಯಗಳಿಗೆ ಆದ್ಯತೆ ಕೊಡಬೇಕು. ಒಂದು ವಿದ್ಯಾರ್ಥಿ ಕನ್ನಡದಲ್ಲಿ ಜಾಣ ಇರ್ತಾನಂದ್ರೆ ಬರೀ ಕನ್ನಡನೂ ಓದೋದಲ್ಲ, ಉಳಿದ 5 ವಿಷಯಗಳು ಬಹಳ ಮುಖ್ಯ ಎಕ್ಸಾಮ್ಗೆ. ಅದಕ್ಕೋಸ್ಕರ ಎಲ್ಲ ವಿಷಯಗಳಿಗೆ ಮೊದಲ ಆದ್ಯತೆಯನ್ನು ನೀಡಬೇಕು. ಅದರಲ್ಲಿ ಅತಿ ಹೆಚ್ಚು ಆದ್ಯತೆ ಯಾವ್ದು ನೀಡಬೇಕಪ್ಪ ಅಂತಂದ್ರೆ ಕಠಿಣ ವಿಷಯಕ್ಕೆ ನೀಡಬೇಕು. ವೇಳಾಪಟ್ಟಿಯಲ್ಲಿ ಕಠಿಣವಾಗಿರುವಂತಹ ವಿಷಯವನ್ನು ಹೆಚ್ಚು ಕಾಲ ಓದ್ಬೇಕು ನಾವು. ಮತ್ತು ಓದ್ಬೇಕಾದ್ರೆ ವಿದ್ಯಾರ್ಥಿ ಹೇಳಿದ ವಿಶ್ರಾಂತಿಯನ್ನು ತೆಗೆದುಕೊಳ್ಬೇಕು ಮಧ್ಯದಲ್ಲಿ. ಯಾಕಪ್ಪ ಅಂದ್ರೆ ನಮ್ಮ ಟೈಮ್ ಟೇಬಲ್ ಪೀರಿಯಡ್ಗಳು 40 ನಿಮಿಷ ಅದಾವ. ಒಬ್ಬ ವಿದ್ಯಾರ್ಥಿಯ ಮನಸ್ಸು 40 ನಿಮಿಷದವರೆಗೆ ಏನಪ್ಪಾ ಅಂದ್ರೆ ಕಾನ್ಸಂಟ್ರೇಷನ್ ಪವರ್ ಇರ್ತದ. ಅದರ ನಂತರ ಏನಪ್ಪಾ ಅಂದ್ರೆ ಕಾನ್ಸಂಟ್ರೇಷನ್ ಪವರ್ ಕಡಿಮೆ ಆಗ್ತಾ ಹೋಗ್ತದೆ. ಅದು ವಿದ್ಯಾರ್ಥಿ ದಿಶೆಯಲ್ಲಿ. ಮತ್ತು ದೊಡ್ಡವರಿಗೆ ಏನಾಗ್ತದಪ್ಪ, ಕಾನ್ಸಂಟ್ರೇಷನ್ ಪವರ್ ಹೆಚ್ಚಿಗೆ ಆಗ್ತಾ ಹೋಗ್ತದೆ ವಯಸ್ಸಾದಂಗ. ಬಟ್ ಅತಿ ವಯಸ್ಸಾದಂಗ ಕಡಿಮೆ ಆಗ್ತದೆ. ಸೊ ಇಲ್ಲಿ ನಾವು ಏನಪ್ಪಾ ಅಂತಂದ್ರೆ 40 ನಿಮಿಷಗಳವರೆಗೆ ಒಂದು ವಿಷಯವನ್ನ ಓದ್ಕೋಬೇಕು.
ಅದಕ್ಕೆ ಟೈಮ್ ಟೇಬಲ್ ಹಾಕೋಬೇಕು. ನಂತರ ಮತ್ತೊಂದು ವಿಷಯವನ್ನು ತೆಗೆದುಕೊಳ್ಬೇಕು. ಒಂದು 10 ನಿಮಿಷ ರೆಸ್ಟ್ ತಗೊಂಡು ಮಧ್ಯದಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಆರೋಗ್ಯದ ಕಡೆಗೆ ನಾವು ಗಮನವನ್ನು ಹರಿಸ್ಬೇಕು. ಆರೋಗ್ಯದ ಕಡೆಗೆ ಗಮನ ಹರಿಸುತ್ತೆ ಏನಪ್ಪಾ ಅಂದ್ರೆ ಓದುವುದನ್ನ ಬಿಡಬಾರದು, ಓದ್ತಾನೆ ಇರಬೇಕು. ಜೊತೆಗೆ ನಮ್ಮ ಆರೋಗ್ಯವನ್ನು ನೋಡ್ಕೋಬೇಕು. ಮತ್ತೆ ಯಾವತ್ತೂ ಟೆನ್ಷನ್ ಮಾಡ್ಕೋಬಾರ್ದು. ನಾಳೆ ಎಕ್ಸಾಮ್ ಬರ್ತಾವೆ, ಇನ್ನೊಂದು 2 ದಿನ ಐತೆ, ನಾನು ಏನೂ ಓದಿಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಓದ್ರಿ. ಎಷ್ಟು ಸಾಧ್ಯತೆ ಇದೆನಾ ಈ 2 ದಿನದಲ್ಲಿ ಅಷ್ಟು ಓದ್ಬೇಕು. ಇಲ್ಲ ಒಂದು ವಾರ ಅದಲ್ಲ, ಒಂದು ವಾರಕ್ಕೆ ಎಷ್ಟು ಓದ್ಬೇಕು ಟೈಮ್ ಟೇಬಲ್ ಹಾಕೋಬೇಕು. ಟೈಮ್ ಟೇಬಲ್ ಹಾಕೊಂಡು ಎಷ್ಟು ಪಾಠಗಳ ಸಾಧ್ಯತೆ ಐತೆ ಅಷ್ಟು ಪಾಠಗಳನ್ನು ಓದೋದು. ಇಲ್ಲ ಮತ್ತೆ ಏನಪ್ಪಾ ಅಂದ್ರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಬೇಕಂತ ಹೇಳಿದೆ. ನಾವು LBA ಪ್ರಶ್ನೆಗಳನ್ನ ಕೊಟ್ಟಿದ್ದೀವಿ ನಿಮಗೆ. LBA ಕ್ವಶನ್ ಪೇಪರ್ ಇದಾವೆ ನಿಮ್ಮ ಹತ್ರ. ಆ ಕ್ವಶನ್ ಪೇಪರ್ದಾಗೇನೆ ಈಗ ಏನಪ್ಪ ಪ್ರಶ್ನೆಗಳು ಎಕ್ಸಾಮ್ ಬರ್ತಾವ. ಈಗ ಮಾಡಲ್ ಕ್ವಶನ್ ಪೇಪರ್ ಟೆಸ್ಟ್ ಮಾಡ್ತಾ ಇದೀವಿ, ನಾವು ಮಾಡ್ತಾ ಇದೀವಲ್ವಾ 6, 7. ಸೊ ಅವುಗಳನ್ನ ನೋಡ್ಕೋಬೇಕು, ಏನ್ ಕ್ವಶನ್ಸ್ ಬಂದಿದಾವೆ ಅದೇ ಮಾದರಿಯಲ್ಲಿ ಮತ್ತೆ ಪ್ರಶ್ನೆಗಳು ಏನಪ್ಪಾ ಅಂದ್ರೆ ಬರ್ತಾ ಇದಾವೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಪ್ರಶ್ನೆ ಪತ್ರಿಕೆಯನ್ನು ಸಹಿತ ನಾವು ರಿವಿಷನ್ ಮಾಡ್ಬೇಕು. ಜೊತೆಗೆ ಯಾವ್ದು ಕಠಿಣ ಇರ್ತೈತಲ್ಲ ಅದನ್ನು ಓದ್ರಿ. ಈಗ ಅತಿ ಹೆಚ್ಚು ಕಠಿಣಪ್ಪ ಅಂದ್ರೆ ನಿಮಗೆ ಗಣಿತ ಮತ್ತು ಇಂಗ್ಲಿಷ್ ಆಗ್ಬೋದು ಅಲ್ವಾ? ಕಠಿಣ ಅನ್ಸೋದು ಹೌದಲ್ಲ? ಕಷ್ಟ ಅನ್ಸೋದಲ್ಲ? ಸೊ ಅವುಗಳನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್, ಹೌದಲ್ಲ? ಅದಕ್ಕೋಸ್ಕರ ಒಂದು ವೇಳಾಪಟ್ಟಿ ರಚನೆ ಮಾಡಿ, ನಿಮ್ದೇ ಆದಂತ ವೇಳಾಪಟ್ಟಿ. ಒಬ್ಬ ಈಗ ಸಂದೀಪ್ ಹಾಕಿದಂತ ವೇಳಾಪಟ್ಟಿಯನ್ನ ಕಾಶಿ ಹಾಕೋಬಾರದು. ಯಾಕಪ್ಪ ಅಂದ್ರೆ ಅವ್ನ ಟೈಮ್ ಟೇಬಲ್ ಬೇರೆ ಇರ್ತದೆ. ಯಾಕಂದ್ರೆ ಅವನು ತಮ್ಮ ಮನೆಯ ಕೆಲಸಗಳನ್ನು ನಿರ್ವಹಿಸುತ್ತಾ ಅದನ್ನು ಓದ್ಬೇಕಾಗ್ತದ. ಅದಕ್ಕೋಸ್ಕರ ಒಬ್ಬರು ನೋಡಿ ಮತ್ತೊಬ್ರು ಮಾಡಬಾರ್ದು. ನಮ್ದೇ ಆದಂತ ವೇಳಾಪಟ್ಟಿ ಒಂದು ಇರ್ಲಿ. ಅದರ ಪ್ರಕಾರ ಏನಪ್ಪಾ ಅಂದ್ರೆ ಅಧ್ಯಯನ ಮಾಡಿ ಈ ಒಂದು ಪರೀಕ್ಷಾ ಕಾರ್ಯವನ್ನ ಅಥವಾ ನಾವು ಈ ವರ್ಷದ ಒಂದು ಪರೀಕ್ಷೆಗಳನ್ನ ಯಶಸ್ವಿಗೊಳಿಸಲು ನಾವು ಸನ್ನದ್ಧರಾಗಿ ವೇಳಾಪಟ್ಟಿಯನ್ನು ತಯಾರಿಸಿಕೊಂಡು ಓದೋಣ. ಓದ್ತಿರಲ್ವಾ? ರೆಡಿ ಮಾಡ್ತೀರಾ ಟೈಮ್ ಟೇಬಲ್? ರೈಟ್. ಹಾಗಾದ್ರೆ 6, 5, 6, 7 3 ತರಗತಿಯವರು ನಾಳೆ ನಿಮ್ಮ ವೇಳಾಪಟ್ಟಿಯನ್ನು ತೆಗೆದುಕೊಂಡು ಬರಬೇಕು. ಏನು ವೇಳಾಪಟ್ಟಿ ಮಾಡಿದ್ರೆ ಮನೆಯಲ್ಲಿ ಯಾವಷ್ಟು ಗಂಟೆಗೆ ಏನು ಓದ್ತೀರಿ ಅನ್ನೋದನ್ನ ನೀವು ಬರ್ಕೊಂಡು ಬರಬೇಕು. ಓಕೆ. ಪ್ರಸ್ತುತಪಡಿಸಿರುವಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.